ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚುಕ್ಕ ಲೆಕ್ಕ ಚುಕ್ತ. ಭಾರತ ಪಾಕಿಸ್ತಾನದ ಉಗ್ರರಿಗೆ ಬಟ್ಟಿ ಸಮೇತ ಲೆಕ್ಕ ಚುಕ್ತ ಮಾಡ್ತಿದೆ. ಪಹಲ್ಗಾಮ್ ಉಗ್ರರ ನರಮೇಧಕ್ಕೆ ಭಾರತೀಯ ಭದ್ರತಾ ಪಡೆಗಳು ತಕ್ಕ ಪ್ರತೀಕಾರವೇ ಪಡೆದುಕೊಂಡಿದೆ. ಉಗ್ರರನ್ನ ಹುಡುಕಿ ಅವರದ್ದೇ ನೆಲದಲ್ಲಿ ರಕ್ತ ಚೆಂಡಾಡಿದೆ. ಮಹಿಳಾ ಅಧಿಕಾರಿಗಳಿಂದ ಆಪರೇಷನ್ ಸಿಂಧೂರ್ ಮಾಹಿತಿ. ನಾರಿ ಶಕ್ತಿ ಆತ್ಮಸ್ಥೈರ್ಯ ಹೆಚ್ಚಿಸುವ ಮಹತ್ ಕಾರ್ಯಕ್ಕೆ ಬಹುಪರ. 2 ಲೇಡಿ ಆಫೀಸರ್ಸ್, 2 ಯೂನಿಫಾರ್ಮ್ಸ್. ಭಾರತದ ನಾರಿ ಶಕ್ತಿಯನ್ನ ಜಗತ್ತಿಗೆ ತೋರಿಸುವ ಹಂಬಲ. ಬರೀ ಉಗ್ರರಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಭಾರತ ಇವತ್ತು ಸ್ಪಷ್ಟ ಸಂದೇಶ ಸಾರಿದೆ. ಮಹಿಳೆಯರ ಮನೋಬಲ ಹೆಚ್ಚಿಸುವ ಮಹತ್ತರ ಹೆಜ್ಜೆ ಇರಿಸಿದೆ. ಒಬ್ಬರು ಭೂಸೇನೆಯಿಂದ ಕರ್ನಲ್ ಸೋಫಿಯಾ ಖುರೇಶಿ, ಇನ್ನೊಬ್ಬರು ವಾಯುಸೇನೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ದೇಶದ ಭದ್ರತೆಯ ವಿಚಾರ ಮಹಿಳಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋದು ವಿಶೇಷ ಮೆಚ್ಚುಗೆಗೆ ಪಾತ್ರವಾಗಿದೆ. ದೇಶದ ಅತ್ಯಂತ ನಿರ್ಣಾಯಕ ವಿಷಯವಾಗಿದ್ದರಿಂದ ಭೂ, ವಾಯು ಮತ್ತು ನೌಕಾಪಡೆಯ ಮುಖ್ಯಸ್ಥರಿಂದ ಪತ್ರಿಕಾಗೋಷ್ಠಿಯನ್ನ ನಿರೀಕ್ಷಿಸಲಾಗಿತ್ತು. ಆದರೆ ಹಾಗಾಗಿಲ್ಲ. ಪಹಲ್ಗಾಮ್ ದಾಳಿಯಲ್ಲಿ 26 ಮಹಿಳೆಯರ ಸಿಂಧೂರ ಅಳಿಸಲಾಗಿತ್ತು. ಮಹಿಳೆಯರ ಆತ್ಮಬಲ ಕುಗ್ಗಿಸುವಂತಾಗಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಮಹಿಳಾ ಅಧಿಕಾರಿಗಳಿಂದಲೇ ಎಂದು ಪಾಕ್ ಉಗ್ರರ ಮೇಲಿನ ದಾಳಿಯ ಮಾಹಿತಿ ಕೊಡಿಸಿದೆ. A niche technology weapons with careful selection of warheads was ensured so that there will be no collateral damage. हिजबुल मुजाहिदीन का बहुत बड़ा कैंप था. ये कठुआ जम्मू क्षेत्र में आतंक फैलाने का नियंत्रण केंद्र था. ಸೇನೆಯಲ್ಲಿ ಇತಿಹಾಸ ಸೃಷ್ಟಿಸಿದ ಕರ್ನಲ್ ಸೋಫಿಯಾ ಖುರೇಶಿ. ಕರ್ನಲ್ ಸೋಫಿಯಾ ಖುರೇಶಿ ಭಾರತೀಯ ಸೇನೆಯ ಕೀರ್ತಿ ಹೆಚ್ಚಿಸಿದ ಗಟ್ಟಿಗಿತ್ತಿ. ಭಾರತೀಯ ಸೇನೆಯ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ ವಿಭಾಗದ ಅಧಿಕಾರಿ ಕರ್ನಲ್ ಸೋಫಿಯಾ ಅಗ್ನಿಶಾಮಕ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಮೊದಲ ಮಹಿಳಾ ಅಧಿಕಾರಿ. ಆಸಿಯಾನ್ ರಾಷ್ಟ್ರಗಳೊಂದಿಗಿನ ಬಹುರಾಷ್ಟ್ರೀಯ ಫೀಲ್ಡ್ ವ್ಯಾಯಾಮದಲ್ಲಿ ಭಾರತೀಯ ಸೇನಾ ತರಬೇತಿ ತಂಡವನ್ನ ಮುನ್ನಡೆಸಿದ ಮೊದಲ ಮಹಿಳೆ. ಸೋಫಿಯಾ ಅಜ್ಜ ಕೂಡ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ರು. ಪತಿ ಕೂಡ ಭಾರತೀಯ ಸೇನಾಧಿಕಾರಿಯಾಗಿದ್ದಾರೆ. ಪುಣೆಯಲ್ಲಿ 2016ರಲ್ಲಿ ನಡೆದ ಬಹುರಾಷ್ಟ್ರೀಯ ಮಿಲಿಟರಿ ವ್ಯಾಯಾಮದಲ್ಲಿ ಭಾರತೀಯ ಸೇನಾ ತುಕಡಿ ಮುನ್ನಡೆಸಿದ ಮೊದಲ ಅಧಿಕಾರಿಯಾಗಿ ಇತಿಹಾಸ ನಿರ್ಮಿಸಿದರು. 1999ರಲ್ಲಿ ಲೆಫ್ಟಿನೆಂಟ್ ಪದವಿಯೊಂದಿಗೆ ಸೇನೆಗೆ ಸೇರಿದ ಇವರಿಗೆ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಅಪಾರ ಅನುಭವ ಇದೆ. 2006ರಲ್ಲಿ ಕಾಂಗೋದಲ್ಲಿ ನಡೆದ ಭಾರತೀಯ ಕಾರ್ಯಾಚರಣೆಯಲ್ಲಿದ್ದರು. ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪ್ರಯತ್ನಗಳಲ್ಲೂ ಪಾಲ್ಗೊಂಡವರು. ಇನ್ನು ಕರ್ನಲ್ ಸೋಫಿಯಾ ಬಗ್ಗೆ ಅವರ ತಂದೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ತಮ್ಮ ಇಡೀ ಕುಟುಂಬ ಸೇನೆಯಲ್ಲಿದ್ದ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. अपने देश के लिए कुछ किया. मेरे फादर भी आर्मी में थे, ग्रैंड फादर आर्मी में थे, मैं आर्मी में था, अब वो आर्मी में गई है. वो पैतृकता में है. ಪ್ರವಾಹ ಕಾರ್ಯಾಚರಣೆಗಳಲ್ಲಿ ವ್ಯೋಮಿಕಾ ಸಿಂಗ್ ಮುಂಚೂಣಿ. ಮತ್ತೋರ್ವ ಮಹಿಳಾ ಅಧಿಕಾರಿ ವ್ಯೋಮಿಕಾ ಸಿಂಗ್ ಅವರ ಸಾಧನೆ ಕೂಡ ಕಡಿಮೆಗೇನಿಲ್ಲ. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಲವಾರು ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಈಶಾನ್ಯ ರಾಜ್ಯಗಳಲ್ಲಿ ಈ ಹಿಂದೆ ಸಂಭವಿಸಿದ ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳ ಸಮಯದಲ್ಲಿ ಇವರು ತೋರಿದ ಸೇವೆಗಳಿಗೆ ಅಪಾರ ಮೆಚ್ಚುಗೆ ಗಳಿಸಿದ್ದಾರೆ. 2004ರಲ್ಲಿ ಐಎಎಫ್ಗೆ ನೇಮಕಗೊಂಡ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಚೇತಕ್ ಮತ್ತು ಚೀತಾ ಹೆಲಿಕಾಪ್ಟರ್ಗಳನ್ನು ಹಾರಿಸುವ ಮೂಲಕ ಹೆಲಿಕಾಪ್ಟರ್ ಹಾರಾಟದಲ್ಲಿ ಅಪಾರ ಸೇವಾ ದಾಖಲೆಯನ್ನು ಹೊಂದಿದ್ದಾರೆ. 2017ರಲ್ಲಿ ವಿಂಗ್ ಕಮಾಂಡರ್ ಹುದ್ದೆಗೆ ಬಡ್ತಿ ಪಡೆದ ವ್ಯೋಮಿಕಾ ಭಾರತೀಯ ವಾಯುಸೇನೆಗೆ ಸೇರ್ಪಡೆಯಾಗುವ ಮಹಿಳಾ ಅಧಿಕಾರಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಪುರುಷರಲ್ಲ, ಭಾರತೀಯ ಮಹಿಳಾ ಸೇನೆ ಕೂಡ ಉಗ್ರರನ್ನ, ಭಯೋತ್ಪಾದನೆಯನ್ನ,
ಮಟ್ಟ ಹಾಕುವ ಸಾಮರ್ಥ್ಯ ಹೊಂದಿದೆ ಎನ್ನುವುದನ್ನ ಈ ಮೂಲಕ ರಾಕ್ಷಸರಿಗೆ ಸಂದೇಶ ಕೊಟ್ಟಂತಾಗಿದೆ. ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಬ್ಯೂರೋ ರಿಪೋರ್ಟ್, TV9.